ಸಿನಿಮಾ ಬಗ್ಗೆ ಇಲ್ಲಿಯವರೆಗೆ ಐ ಥಿಂಕ್ ಪರಾಕ್ ಯಾಕೆ ಲೇಟ್ ಆಯ್ತು ಏನಾಯ್ತು ಅಂತ ಹೇಳಿ ಏನಾದ್ರು ಕೇಳಿದ್ರೆ ಮೇ ಬಿ ನಾವು ನೇರವಾಗಿ ನಿಮ್ಗೆ ಕೇಳ್ತೀವಿ ಇಲ್ಲ ಟೀಮ್ ಅವ್ರಿಗೆ ಕೇಳಿದೀವಿ. ಬಟ್ ಇವತ್ತು ಬರ್ತಾ ನಿಮ್ಮ ಟೀಮ್ ಅವ್ರು ಅಂತ ಅನ್ಸುತ್ತೆ ಲಿಫ್ಟ್ ಅಲ್ಲಿ ಮಾತಾಡ್ತಾ ಇದ್ರು ಮೀಡಿಯಾದವ್ರಿಗೆ ಸ್ಪೆಕ್ಯುಲೇಷನ್ ಜಾಸ್ತಿ, ಊಹಾಪೋಹ ಜಾಸ್ತಿ ಅಂತ ಹೇಳಿ. ಯಾಕಂದ್ರೆ ಆ ಪದ ಹೇಳಿದ್ರು ಅಂತ ಗೊತ್ತಿಲ್ಲ, ಬಟ್ ನಿಮ್ ಗಮನಕ್ಕಿರ್ಲಿ ಅಂತ ಹೇಳಿ ನಾನು ಇಲ್ಲಿ ಹೇಳ್ದೆ ಸರ್. ಯಾಕಂದ್ರೆ ನಾವೆಲ್ಲೂ ತೊಂದರೆ ಮಾಡಿದ್ರಿ, ಇಲ್ಲೇ ಇದಾರೆ ಅವ್ರು ಹೇಳ್ದವ್ರು. ಅಮ್ಮ ಯಾರೇ ಹೇಳಿರ್ಲಿ ಅವ್ರ ಪರವಾಗಿ ನಾನೇ ನಿಮಗೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಇದೆಲ್ಲ ಏನಾಗಿದೆ, ಈ ಮಾತುಕತೆಗಳು ನಮ್ಮಪ್ಪ ಹೇಳೋರು ಮಾತು ಮುತ್ತು ಮೌನ ಬಂಗಾರ ಅಂತ, ಕೆಲವರು ಅದು ಮರ್ತು ಬಿಡ್ತಾರೆ ಕಣಮ್ಮ. ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮನ್ನೆಲ್ಲ ನಾವು ಅಷ್ಟು ಇಷ್ಟಪಡ್ತೀವಿ ಅಮ್ಮ. ಅದನ್ನ ಯಾವ ಬಾಯಲ್ಲಿ ನಾನು ಹೇಳಲಿ, ನನಗೆ ದೇವ್ರು ಒಳ್ಳೇದು ಮಾಡಲ್ಲ. ಇದನ್ನ ಬಹುಶಃ ಟೀಮ್ ಅಂತ ಹೇಳಿದಾರೋ ಅಥವಾ ಬಹುಶಃ ಇಲ್ಲಿರೋರು ಯಾರೋ ಮಾತಾಡಿದಾರೋ, ಬಹುಶಃ ನಾವು ಅದ್ರ ಬಗ್ಗೆ ಗಮನ ಹರಿಸೋದು ಬೇಡ ಕಣಮ್ಮ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿರೋರು ನಾನು, ನಮ್ಮ ಚಿತ್ರತಂಡ, ನನ್ನ ಪರಾಕ್ ಅಲ್ಲ ನಿಮ್ಮ ಪರಾಕ್, ನಿಮ್ಮ ಶ್ರೀಮುರಳಿ ನಾನು. ಹೌದು ಕಣಮ್ಮ, ಇದನ್ನೆಲ್ಲ ಈ ಏನು ನೆಲದ ಮೇಲೆ ನಿಂತ್ಕೊಳ್ಳದಿರೋ ಮಾತುಗಳೆಲ್ಲ ಬೇಡ ಕಣ್ರಪ್ಪ. ಯಾರೇ ಆಗಿರ್ಲಿ ಇದ್ಯಾವುದು ಚೆನ್ನಾಗಿರಲ್ಲ, ಒಳ್ಳೇದಲ್ಲ, ಮಾತಾಡಬೇಡಿ. ಗೊತ್ತಿದ್ದು ಮಾತಾಡಿದ್ರು ಗೊತ್ತಿಲ್ಲದು ಮಾತಾಡಿದ್ರು ಮತ್ತೆ ಇನ್ನೊಂದು ಈ ತರ ವಿಚಾರಗಳು ಅಷ್ಟು ಸುಲಭವಾಗಲಿ ಅರ್ಥವಿಲ್ದಿರುವಾಗಲಿ ಮಾತಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಓಕೆನಪ್ಪ? ಐ ಆಮ್ ಸೋ ಸಾರಿ ಕಣಮ್ಮ. ಆ್ಯಂಡ್ ಇಲ್ಲ ಕಣಮ್ಮ, ನಾನು ಮಾತ್ರ ಹೇಳ್ತೀನಿ, ಇಲ್ಲಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಸಿನಿಮಾ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಕಲಾವಿದರು ಆಗಿರಲಿ, ಹಾಗೂ ಇಲ್ಲಿರೋ ಎಲ್ಲ ಬುದ್ಧಿವಂತರು ಹಾಗೂ ಒಳ್ಳೆಯವರಾಗಿರಲಿ, ಆ ಥರ ಮಾಡೋರಲ್ಲ ಕಣಮ್ಮ. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಏನೋ ಆಗಿರಬಹುದು, ನಾನು ಕ್ಷಮಾಪಣೆ ಕೇಳ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಫಾರ್ ಯೋರ್ ಲವ್ ಆ್ಯಂಡ್ ಅಫೆಕ್ಷನ್ ಆಲ್ವೇಸ್ ಆ್ಯಂಡ್ ಗುಡ್ ಸಪೋರ್ಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ನನ್ನ ಪ್ರಕಾರ ಅನ್ನೋದಕ್ಕಿಂತ ಪರಾಕ್ ಅನ್ನೋ ಪದ ಯೋಚನೆ ಮಾಡೋಣ. ಪರಾಕ್ ಇಸ್ ಅ ಸಾಂಸ್ಕ್ರಿಟ್ ಡ್ರಿವನ್ ವರ್ಡ್. ಸಾಂಸ್ಕ್ರಿಟ್ ಪದದಿಂದ ರೂಟೆಡ್ ಆಗಿರುವಂತ ಪದ ಪರಾಕ್. ಪರಾಕ್ ಇಸ್ ಬೀನ್ ಕನ್ಸಿಡರ್ಡ್ ಇನ್ ವೇರಿಯಸ್ ವೇಸ್ ಅಮ್ಮ. ತುಂಬಾ ಜನ ಅದನ್ನ ಬೇರೆ ಬೇರೆ ರೀತಿಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅನ್ಕೊಂಡಿರೋ ಈ ಪಿಕ್ಚರ್ ಅಲ್ಲಿ ಇಟ್ ಇಸ್ ದ ಅರೈವಲ್ ಆಫ್ ಮೈ ಕಿಂಗ್. ದ ಕಿಂಗ್ ಹ್ಯಾಸ್ ಅರೈವ್ಡ್. ಬಹುಪರಾಗ್, ಹೇ ರಾಜಾದಿರಾಜ, ಹಂಗೆ ಹಿಂಗೆ ಅಂತ ಒಂದಿಷ್ಟು ಉದ್ದ ಹೆಸರು ಹೇಳ್ಬಿಟ್ಟು ಬಹುಪರಾಗ್ ಅಂತಾರಲ್ಲಮ್ಮ, ಆ ಪರಾಕ್ನ ಇಲ್ಲಿ ಅಳವಡಿಸ್ಕೊಂಡಿದೀವಮ್ಮ. ಬಟ್ ಇದಕ್ಕೆ ಯಾಕೆ ಪರಾಕ್ ಅಂತ ಇಟ್ಟಿದೀವಿ, ಹೀರೋ ಏನ್ ಮಾಡ್ತಿದ್ದಾನೆ ಇಲ್ಲಿ, ಇದನ್ನ ಆಮೇಲೆ ಮಾತಾಡ್ತೀನಿ ಕಣಪ್ಪ, ಈಗ ಬಾಡ ಕಣಪ್ಪ. ಓಕೆ.